ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂಥ ಸೈನಿಕ ಶಾಲೆಯ ಒಂದು ಅರ್ಜಿಯ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೈನಿಕ ಶಾಲೆಯಲ್ಲಿ ಓದುವ ಕನಸನ್ನು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ರೂಪದಲ್ಲಿ ಒಂದು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಆಸಕ್ತಿ ಇರುವ ಪಾಲಕರು ಮತ್ತು ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡಿ ನೋಡಿದರೆ ಈ ಸೈನಿಕ ಶಾಲೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ನಿಮ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ಸೈನಿಕ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಂಥ 2025ರಲ್ಲಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿ ಸಂಪೂರ್ಣ ವಿವರಣೆಯನ್ನು ನಾನು ಕನ್ನಡದಲ್ಲಿ ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಗೆ ಸಂಬಂಧಪಟ್ಟಿರುವಂತಹ ಸೈನಿಕ ಶಾಲೆಯ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಎರಡನೇದಾಗಿ ಅರ್ಜಿಯನ್ನು ಹಾಕಲು ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಈ ಸೈನಿಕ ಶಾಲೆಯ ವಿಷಯಗಳ ಮಾಹಿತಿ, ಪ್ರಶ್ನಾಪತ್ರಿಕೆಯು ಯಾವ ರೀತಿಯಲ್ಲಿ ಇರ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಈ ಸೈನಿಕ ಶಾಲೆಗೆ ಎಷ್ಟು ಅಂಕಗಳ ಒಂದು ಪರೀಕ್ಷೆ ನಡೀತಾ ಇದೆ ಅನ್ನೋದನ್ನು ವಿವರಣೆ ಸಮೇತವಾಗಿ ತಿಳಿಸ್ತಾ ಇದ್ದೀವಿ. ಈ ಪರೀಕ್ಷೆಯನ್ನು ಯಾರು ಈ ಪರೀಕ್ಷೆಯನ್ನು ಬರೀಬೇಕು, ಯಾರು ಈ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಅರ್ಜಿಯನ್ನು ಸಲ್ಲಿಸುತ್ತಿರುವಂಥ ವಿದ್ಯಾರ್ಥಿಗಳ ವಯಸ್ಸಿನ ವಯೋಮಿತಿ ಎಷ್ಟು ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ನಮ್ಮ ಮಕ್ಕಳು ಸೈನಿಕ ಶಾಲೆಗೆ ಆಯ್ಕೆ ಆಗಬೇಕಾದ್ರೆ ಯಾವ ಪುಸ್ತಕವನ್ನು ಉಪಯೋಗಿಸಬೇಕು, ಯಾವ ಕ್ವಶನ್ ಬ್ಯಾಂಕನ್ನು ಉಪಯೋಗಿಸಿದರೆ ನಿಮ್ಮ ಮಕ್ಕಳು 100% ಸೈನಿಕ ಶಾಲೆಗೆ ಆಯ್ಕೆ ಆಗ್ತಾ ಇದ್ದಾರಾ ಅನ್ನೋದು ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ದಯವಿಟ್ಟು ಪಾಲಕರು ನಿಮ್ಮ ಮಕ್ಕಳನ್ನು ಸೈನಿಕ ಶಾಲೆಗೆ ಸೇರಿಸಬೇಕಂತ ಕನಸನ್ನು ಹೊತ್ತುಕೊಂಡಿರುವಂಥ ಪಾಲಕರು ಈ ವಿಡಿಯೋವನ್ನು ಚಾಚು ತಪ್ಪದೆ ನೋಡಿ ಸೈನಿಕ ಶಾಲೆ ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಬೇರೆ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳುತ್ತಾ, ಈ ಒಂದು ಸೈನಿಕ ಶಾಲೆಗೆ ಅರ್ಜಿ ಹಾಕಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕು? 6ನೇ ತರಗತಿಯ ನಾವು ಸೈನಿಕ ಶಾಲೆಗೆ ಸೇರಬೇಕು, 9ನೇ ತರಗತಿಯ ನಾವು ಸೈನಿಕ ಶಾಲೆಗೆ ಸೇರಬೇಕಾಗಿತ್ತು ಅಂದರೆ, ಈಗ 6ನೇ ತರಗತಿಯಾಗೆ ನಾವು ಸೈನಿಕ ಶಾಲೆಗೆ ಹೋಗಬೇಕಾಗಿತ್ತು ಅಂತಂದರೆ ಈ ಅರ್ಜಿಯನ್ನು ಹಾಕಬೇಕಾಗಿತ್ತು ಅಂದರೆ ನಿಮಗೆ ಏನೋ ಡಾಕ್ಯುಮೆಂಟ್ಸ್ಗಳು ಅವಶ್ಯವಾಗಿರಬೇಕು ಅನ್ನೋದನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ನಿಮ್ಮ ಹತ್ರ ಇರಬೇಕು. ಎರಡನೇದು ವಿದ್ಯಾರ್ಥಿಯ ರೀಸೆಂಟ್ ಪಾಸ್ಪೋರ್ಟು ನಿಮ್ಮ ಹತ್ರ ಇರಬೇಕು. ವಿದ್ಯಾರ್ಥಿಯ ಸಹಿ ಇರಬೇಕು. ವಿದ್ಯಾರ್ಥಿಯ ಎಡಗೈನ ಹೆಬ್ಬಟ್ಟಿನ ಗುರುತಿರಬೇಕು. ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಇರಬೇಕು. ನೀವು ಕರ್ನಾಟಕದಲ್ಲಿಯೇ ವಾಸವಾಗಿದ್ದಿರೋ ಇಲ್ಲ ಅನ್ನಲಿಕ್ಕೆ ಡೊಮಿಸಿಯಲ್ ಸರ್ಟಿಫಿಕೇಟ್, ತಹಶೀಲ್ದಾರರಿಂದ ಪಡೆದಿರುವಂಥ ಡೊಮಿಸಿಯಲ್ ಸರ್ಟಿಫಿಕೇಟ್, ವಾಸಸ್ಥಳ ಪ್ರಮಾಣ ಪತ್ರ ಪಡೆದಿರಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾವು ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ನಾವು OBC ಇದ್ದರೆ ಅಥವಾ SC ಇದ್ದರೆ ಅಥವಾ ST ಆಗಿದ್ದರೆ ನಿಮಗೆ ಆ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಹಶೀಲ್ದಾರ ಕಡೆಯಿಂದ ಪಡೆದಿರಬೇಕು. ಮತ್ತು ಪಾಲಕರ ಮೊಬೈಲ್ ನಂಬರ್ ಬೇಕು. ಪ್ರತಿ ವಿದ್ಯಾರ್ಥಿಗಳ ಒಂದು ಇಮೇಲ್ ID-ಯನ್ನು ಕೊಡಬೇಕು. ಪಾಲಕರದಿರ್ಬೋದು, ಆರ್ ಮಗುಂದರಿರ್ಬೋದು, ಅಥವಾ ಅವರ ತಂದೆ ಅಥವಾ ತಾಯಿದಾದರೂ ಇಮೇಲ್ ID-ಯನ್ನು ಹೊಂದಿರಬೇಕು. ಅದರ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ದಯವಿಟ್ಟು ಪಾಲಕರೇ ಅಥವಾ ತರಬೇತಿದಾರರೇ ಮಗುವಿನ ರೀಸೆಂಟ್ ಪಾಸ್ಪೋರ್ಟನ್ನು ಇರಬೇಕು. ಆ ಪಾಸ್ಪೋರ್ಟನ್ನು ಸಲ್ಲಿಸಬೇಕಾದಾಗ ಕೆಳಗಿನ ಮಗುವಿನ ಹೆಸರು ಮತ್ತು ಅವನ ಡೇಟ್ ಆಫ್ ಬರ್ತ್ ಬರುವಂಗನೇ ನೀವಲ್ಲಿ ಫೋಟೋ ಸೆಟ್ಟನ್ನು ಮಾಡಿಸಿರಬೇಕು. ಈ ಸೈನಿಕ ಶಾಲೆಯ ಅರ್ಜಿಗಳನ್ನು ನಿಮ್ಮ ಊರಿನ ಯಾವುದಾದರೂ ಕಂಪ್ಯೂಟರ್ ಸೆಂಟರ್ನಲ್ಲಿ ಹೋಗಿ ಆನ್ಲೈನ್ದಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 13/1/2025 ಒಳಗಾಗಿ ನೀವು ಸೈನಿಕ ಶಾಲೆಯ ಅರ್ಜಿಯನ್ನು ಹಾಕಬೇಕು. ಆದರೆ ಇನ್ನೂ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿಲ್ಲ. ಆ ಪರೀಕ್ಷಾ ದಿನಾಂಕವನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ.
ಹಾಗಾದರೆ ನಿಮ್ಮ ಮಕ್ಕಳ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋಗಬೇಕಾದ್ರೆ ಪಾಲಕರು ಇವೆಲ್ಲ 8 ದಾಖಲಾತಿಗಳನ್ನು ತೆಗೆದುಕೊಂಡು ಹೋದರೆ ಈಸಿಯಾಗಿ ಸರಳವಾಗಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ನಲ್ಲಿ ಇಂಟರ್ನೆಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟು ಸೈನಿಕ ಶಾಲೆಯ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಒಟ್ಟು ಕರ್ನಾಟಕದಲ್ಲಿ 5 ಸೈನಿಕ ಶಾಲೆಗಳಿದ್ದಾವೆ. ಅದರಲ್ಲಿ SS ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂಡರ್ದಲ್ಲಿ ನಡೀತಾ ಇರುವಂಥ 2 ಸರ್ಕಾರಿ ಸೈನಿಕ ಶಾಲೆಗಳಂದರೆ ಮೊದಲನೇದು ಸೈನಿಕ ಶಾಲೆ ವಿಜಯಪುರ, ಎರಡನೇ ಸೈನಿಕ ಶಾಲೆ ಕೊಡಗು ಸೈನಿಕ ಶಾಲೆ. ಇವೆರಡು ಸರ್ಕಾರದ ಅಧೀನದಲ್ಲಿ ನಡೀತಾ ಇರುವಂಥ ಶಾಲೆಗಳು. ಅದರ ಜೊತೆಗೆ ಕರ್ನಾಟಕದಲ್ಲಿ 3 NSS ಸೈನಿಕ ಶಾಲೆಗಳಿದ್ದಾವೆ. ಪ್ರೈವೇಟ್ ಮತ್ತು ಸರ್ಕಾರದ ಅಧೀನದಲ್ಲಿ ನಡೀತಾ ಇರುವಂಥ ಸೈನಿಕ ಶಾಲೆಗಳಂದರೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಬೆಳಗಾವಿ, ಎರಡನೇದು ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರದಲ್ಲಿದೆ, ಮೂರನೇದು ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೀದರ್ ಡಿಸ್ಟ್ರಿಕ್ಟಲ್ಲಿ ಕೊಟ್ಟಿದ್ದಾರೆ. ಒಟ್ಟು 3 NSS ಸೈನಿಕ ಶಾಲೆಗಳು ಕರ್ನಾಟಕದಲ್ಲಿದ್ದಾವೆ. ಒಟ್ಟು ಸೈನಿಕ ಶಾಲೆಗಳು ಕರ್ನಾಟಕದಲ್ಲಿ 5 ಸೈನಿಕ ಶಾಲೆಗಳು ಈಗ ಪ್ರೆಸೆಂಟ್ದಲ್ಲಿ ನಡೀತಾ ಇದ್ದಾವೆ. ಈ ಒಂದು ಸೈನಿಕ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈ ಸೈನಿಕ ಶಾಲೆಗಳು ಕೋ ಎಜುಕೇಷನ್ದಲ್ಲಿ ನಡೀತಾ ಇದ್ದಾವೆ. ಬಾಲಕಿಯರು ಮತ್ತು ಬಾಲಕರಿಗೆ ಮಿಕ್ಸ್ ಆಗಿ ನಡೀತಾ ಇರುವಂಥ ಶಾಲೆಗಳು. ಆದರೆ ಬಾಲಕಿಯರಿಗೆ ಕಡಿಮೆ ಸೀಟ್ಗಳಲ್ಲಿ ನಿಗದಿಪಡಿಸಲಾಗಿದೆ. ನಿಮಗೆ ಯಾವ ಸೈನಿಕ ಶಾಲೆಗಳು ಬೇಕು ಅನ್ನೋದನ್ನು ನೀವು ಅರ್ಜಿಯಲ್ಲಿ ನೀವು ಮೆನ್ಷನ್ ಮಾಡಿರಬೇಕು. ಓಕೆ ಪಾಲಕರೇ, ಸೈನಿಕ ಶಾಲೆಯ ಒಟ್ಟು ಕರ್ನಾಟಕದ 5 ಸೈನಿಕ ಶಾಲೆಗಳು ನಿರ್ವಹಿಸ್ತಾ ಇದ್ದಾವೆ. ನೀವು ಅದರಲ್ಲಿ SS ಆರ್ NSS ಸೈನಿಕ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ಆ ಶಾಲೆಗೆ ಸೇರಿಸಬೇಕಾಗುತ್ತೆ. ಹಾಗಾದರೆ ಈ ಸೈನಿಕ ಶಾಲೆಗಳಲ್ಲಿ ಅಖಿಲ ಭಾರತ ಸೈನಿಕ ಶಾಲೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಏನಿರ್ತಾ ಇದೆ, ಈ ಪರೀಕ್ಷೆಯನ್ನು ನಡೆಸುವವರು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಈ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರ್ತಾರೆ. 6ನೇ ತರಗತಿಯಲ್ಲಿ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಟ್ಟು 300 ಅಂಕದ ಪ್ರಶ್ನೆ ಪತ್ರಿಕೆಗಳು MCQದಲ್ಲಿ ಇರ್ತವೆ. ಯಾವುದೇ ಪ್ರಶ್ನೆಗಳಿಗೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಒಟ್ಟು 4 ವಿಭಾಗಗಳಲ್ಲಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡಿರ್ತಾರೆ. ಒಟ್ಟು ಈ ಪ್ರಶ್ನೆ ಪತ್ರಿಕೆಗೂ ನಾವು ಕರ್ನಾಟಕದಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಗಳಲ್ಲಿ ಎಕ್ಸಾಮನ್ನು ಬರೀಬಹುದು. ನೀವು ಓದುತ್ತಿರುವ ಶಾಲೆ ಇಂಗ್ಲಿಷ್ ಮೀಡಿಯಂ ಇದ್ದರೂ ಕೂಡ ನಾವು ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪಡಿಬೋದು. ಅರ್ಜಿಯನ್ನು ಸಲ್ಲಿಸುವಾಗ ಪರೀಕ್ಷಾ ಮಾಧ್ಯಮ ಅಂತ ಕೇಳಿದರೆ ನೀವು ಕನ್ನಡ ಅಂತ ತುಂಬಿದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬರುತ್ತೆ. ಇಂಗ್ಲೀಷ್ ಅಂತ ನೀವು ಟಿಕ್ ಮಾಡಿದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಕನ್ನಡ ವಿಷಯ ಮಾತ್ರ ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಇಂಗ್ಲೀಷ್ ವಿಷಯವನ್ನು ಕೊಟ್ಟಿರುವುದಿಲ್ಲ. ಇಂಗ್ಲೀಷ್ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜು 25 ಕ್ವಶನ್ ಇಂಗ್ಲೀಷಲ್ಲಿ ಬಂದಿರುತ್ತೆ, ಕನ್ನಡ ಅವರು ಪರೀಕ್ಷೆಗಳನ್ನು ಬರೆಯೋದಿಲ್ಲ. ಆದ್ದರಿಂದ ಮಕ್ಕಳು ಯಾವೇ ಮಾಧ್ಯಮದಲ್ಲಿ ಹೋದರೆ ನೀವು ಕನ್ನಡ ಆರ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರುತ್ತೆ. ಅಪ್ಲಿಕೇಶನ್ ಹಾಕಲ್ಲಿ ನೀವು ಯಾವ ಮಾಧ್ಯಮ ಅಂತ ಟಿಕ್ ಮಾಡ್ತೀರೋ ಆ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ. ಒಟ್ಟು ಈ ಒಂದು ಪರೀಕ್ಷೆಯ ಒಟ್ಟು ಅಂಕಗಳು 30. ಮೊದಲನೇದು ನಿಮಗೆ ಭಾಷಾ ಜ್ಞಾನ ಅಂತ ಬರುತ್ತೆ. 25 ಪ್ರಶ್ನೆಗಳಿರ್ತವೆ. ಒಟ್ಟು ಅಂಕಗಳು 50. ಒಂದು ಪ್ರಶ್ನೆಗೆ 2 ಅಂಕವನ್ನು ನಿಗದಿಪಡಿಸಲಾಗಿದೆ ಭಾಷಾ ವಿಷಯಕ್ಕೆ. ಎರಡನೇ ವಿಭಾಗ ಬಂದು ಗಣಿತ ಬರುತ್ತೆ. ಗಣಿತದಲ್ಲಿ ಒಟ್ಟು 50 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 3 ಅಂಕವನ್ನು ನಿಗದಿಪಡಿಸಲಾಗಿದೆ. ಒಟ್ಟು ಅಂಕಗಳು 150 ಅಂಕಗಳು ಗಣಿತಕ್ಕೆ ಮೀಸಲಿಡಲಾಗಿದೆ. ಮೂರನೇ ವಿಷಯ ಬಂದು ಸಾಮಾನ್ಯ ಜ್ಞಾನ, ಜಿಕೆಗೆ ಸಂಬಂಧಪಟ್ಟಿರುವಂಥದ್ದು 25 ಪ್ರಶ್ನೆಗಳಿರ್ತವೆ. ಒಟ್ಟು ಅಂಕಗಳು 50 ಅಂಕಗಳು. ಪ್ರತಿ ಪ್ರಶ್ನೆಗೆ 2 ಅಂಕವನ್ನು ನಿಗದಿಪಡಿಸಲಾಗಿದೆ. ಬುದ್ಧಿಮಾಪನ ಪರೀಕ್ಷೆ ಅಥವಾ IQ ಅಂತ ತಿಳ್ಕೊಂಡು ಇದು 25 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಒಟ್ಟು ಅಂಕಗಳು 50 ಅಂಕಗಳಿರ್ತವೆ.
ಇಲ್ಲಿನೂ ಕೂಡ ಪ್ರತಿ ಪ್ರಶ್ನೆಗೂ 2 ಅಂಕಗಳು, ಒಟ್ಟು 50 ಅಂಕಗಳು, ಟೋಟಲಿ ಅಂಕಗಳು 300 ಅಂಕಗಳಾಗುತ್ತೆ. ಸಮಯ 2 ಗಂಟೆ 30 ನಿಮಿಷ ನಿಮ್ಮ ಸಮಯ ಅವಕಾಶ ಇರುತ್ತೆ. 2 ಗಂಟೆ 30 ನಿಮಿಷಗಳಲ್ಲಿ ಎಲ್ಲ ಟೋಟಲ್ ಆಗಿ ನೀವು ಆ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಒಟ್ಟು ಪ್ರಶ್ನೆಗಳು 125 ಪ್ರಶ್ನೆಗಳಿರ್ತವೆ. ಯಾವುದೇ ಪ್ರಶ್ನೆಗಳಿಗೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನೀವು ಪ್ರಯತ್ನಿಸಬೇಕಾಗುತ್ತೆ. ಈ ಪರೀಕ್ಷಾ 4 ವಿಭಾಗಗಳ ಮೇಲೆ ಪ್ರಶ್ನೆ ಪತ್ರಿಕೆ ರಚನೆ ಆಗುತ್ತಾ ಇದೆ. ಅಂದರೆ ನಿಮ್ಗೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಪ್ರತಿ ವಿಷಯಗಳ ಮೇಲೆ ನಿಮಗೆ ಸಿಲೆಬಸನ್ನು ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ಗಳ ಮೇಲೆ ಸಿಲೆಬಸ್ ಕೊಟ್ಟಿದ್ದಾರೆ, ಅದರ ಮೇಲೆ ಪ್ರಶ್ನೆ ಕೇಳಲಾಗುವುದು. ಗಣಿತ ವಿಷಯಗಳ ಒಟ್ಟು ಗಣಿತ ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ. GKಗೆ ಸಂಬಂಧಪಟ್ಟಿರುವಂಥ ಅವರು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ. ಅದೇ ಥರ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ನಿಮಗೆ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. 4 ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ನಿಮಗೆ ಸಿಲೆಬಸ್ ಇದೆ. ಆ ಸಿಲೆಬಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳುವುದು ಆಗುವುದರಿಂದ ವಿದ್ಯಾರ್ಥಿಗಳು ಸಿಲೆಬಸ್ಗಳ ಮೇಲೆ ರಚನೆಯಾಗಿರುವಂಥ ಪುಸ್ತಕವನ್ನು ಉಪಯೋಗಿಸಿಕೊಂಡ್ರೆ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡು ನಿಮ್ಮ ಮಕ್ಕಳನ್ನು ಸೈನಿಕ ಶಾಲೆಗೆ ಸೇರಿಸಬಹುದು. ಹಾಗಾದರೆ ಈ 6ನೇ ತರಗತಿ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಮಾದರಿ ಯಾವ ಟೈಪ್ದಲ್ಲಿ, ಎಷ್ಟು ವಿಷಯಗಳಿರ್ತವೆ, ಎಷ್ಟು ಅಂಕಗಳಿರ್ತವೆ, ಎಷ್ಟು ಸಮಯವಿರ್ತಾ ಇದೆ ಅಂತ ನಾವು ತಿಳಿದುಕೊಂಡೇವಿ. ಹಾಗಾದರೆ ಪರೀಕ್ಷೆಯನ್ನು ಯಾರಿಗಾಗಿ ಈ ಪರೀಕ್ಷೆಯನ್ನು ಕೊಳ್ತಾ ಇದ್ದಾರೆ? ಸೈನಿಕ ಶಾಲೆಗೆ 6ನೇ ತರಗತಿಗೆ ನಮ್ಮ ಮಕ್ಕಳನ್ನು ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀಬೋದು, ಅಥವಾ 9ನೇ ತರಗತಿಗೆ ಸೇರ ಬಯಸುವ ವಿದ್ಯಾರ್ಥಿಗಳು ಈ ಸೈನಿಕ ಶಾಲೆಗಳ ಪರೀಕ್ಷೆಯನ್ನು ಬರೀಬೋದು. ಹಾಗಾದರೆ ಈ ಒಂದು ಪರೀಕ್ಷೆ ಬರೀಬೇಕಂದ್ರೆ ವಯಸ್ಸಿನ ಅನುಮತಿ ಬೇಕಲ್ವ, ಅವ್ರಿಗೆ ವಯೋಮಿತಿ ಬೇಕಲ್ಲ, ಎಷ್ಟು ವರ್ಷದ ಒಳಗಿನ ಇರುವಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀಬಹುದು ಅನ್ನೋದು ಕೊಟ್ಟಿದ್ದಾರೆ. ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಇಷ್ಟು ವರ್ಷದ ವಯಸ್ಸಿನ ವಯೋಮಿತಿ ಇರುವಂಥ ವಿದ್ಯಾರ್ಥಿಗಳು 6ನೇ ತರಗತಿಗೆ ಮತ್ತು 9ನೇ ತರಗತಿಗೆ ನೀವು ಎಕ್ಸಾಮನ್ನು ಬರೀಬೋದು ಅಂತಾರೆ. ಹಾಗಾದರೆ 6ನೇ ತರಗತಿಯ ಒಂದು ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಅವರು 1/4/2013ರಿಂದ 31/3/2015 ಈ ಒಂದು ವಯೋಮಿತಿ ಒಳಗೆ ಜನಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀಬಹುದು. ಒಂಬತ್ತನೇ ತರಗತಿಯ ಪರೀಕ್ಷೆಯನ್ನು ಬಯಸುವಂಥ ವಿದ್ಯಾರ್ಥಿಗಳು 1/4/2010ರಿಂದ 31/3/2012 ಈ ವಯೋಮಿತಿ ಇರುವಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀಬಹುದು. ಹಾಗಾದರೆ ಇದು 6ನೇ ತರಗತಿ ಬರೀಬೇಕಂದ್ರೆ ಅದು 4ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಇರ್ಬೋದು, 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇರ್ಬೋದು, 6ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯನ್ನು ಬರೀಬೋದು. ಆದರೆ ವಯೋಮಿತಿ ಅವರು ಕೊಟ್ಟಿರುವಂಥ ಒಂದು ವಯೋಮಿತಿ 1/4/2013ರಿಂದ 31/3/2015 ಆ ವಯಸ್ಸಿನ ವಯೋಮಿತಿ ಇರುವಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ಈ ಪರೀಕ್ಷೆ 6ನೇ ತರಗತಿ ಪ್ರವೇಶ ಬಯಸುವ ಮಕ್ಕಳು ಮತ್ತು 9ನೇ ತರಗತಿ ಬಯಸುವಂಥ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಅರ್ಹರಾಗಿರ್ತಾ ಇದ್ದಾರಾ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಸರ್ ನಾವು ಸೈನಿಕ ಶಾಲೆಗೆ ಸೇರ್ಕೋಬೇಕಾಗಿದೆ, ನಮ್ಮ ಮಕ್ಕಳು ಹೆಚ್ಚು ಅಂಕವನ್ನು ಪಡ್ಕೋಬೇಕಾಗಿದೆ, ಈ NTA ಕೊಟ್ಟಿರುವಂಥ ಸಿಲೆಬಸ್ ಮೇಲೆ ರಚನೆಯಾಗಿರುವಂಥ ಪುಸ್ತಕಗಳು ಯಾವಿದ್ದಾವು ಅನ್ನೋದು ಪಾಲಕರಿಗೆ ಕಾಡ್ತಾ ಇದೆ. ಈ ಸೈನಿಕ ಶಾಲೆಗಳಲ್ಲೇ ಹೆಚ್ಚು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ರಚನೆಯಾಗಿರುವಂಥ ವರ್ಕ್ ಬುಕ್ ಅಂದರೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳಿಗೆ ಸೈನಿಕ ಮಾರ್ಗದರ್ಶಿ ಅಂತ ಮಾಡಿದ್ದೇವೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷಲ್ಲಿ ಸೈನಿಕ ಮಾರ್ಗದರ್ಶಿ ಅಂತ ಮಾಡಿದ್ದೇವೆ. ಸಂಪೂರ್ಣ ಈ NTA ನಡೆಸ್ತಿರುವಂಥ ಸಿಲೆಬಸ್ಗಳ ಮೇಲೆ ರಚನೆಯಾಗಿರುವಂಥ ಪುಸ್ತಕ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಮಾರ್ಗದರ್ಶಿ ಪುಸ್ತಕವಾಗಿದೆ. ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳಿಗೆ GKದಲ್ಲಿ ಸಾಮಾನ್ಯ ಜ್ಞಾನದಲ್ಲೇ ಹೆಚ್ಚು ಅಂಕ ಪಡಲಿಕ್ಕೆ ಸ್ಟಡಿ ಗೈಡ್ ಅಂತ ರಚನೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ಈ ವರ್ಕ್ ಪುಸ್ತಕದಲ್ಲಿ 4 ವಿಷಯಗಳನ್ನು ಒಳಗೊಂಡಿರುವಂಥದ್ದು ಸಿಲೆಬಸ್ಗಳ ಮೇಲೆ ರಚನೆ ಆಗಿರುವಂಥ ಪುಸ್ತಕವೇ
ಈ ವಿದ್ಯಾಸ್ಫೂರ್ತಿ ಪ್ರಕಾಶನದ ಸೈನಿಕ ಮಾರ್ಗದರ್ಶಿ ಪುಸ್ತಕ ಅಂತ ಹೇಳ್ಬೋದು. ಈ ಪುಸ್ತಕವನ್ನು ಈಗಲೇ ಇವತ್ತೇ ನೀವು ತೆಗೆದುಕೊಂಡು ವರ್ಕನ್ನು ಸ್ಟಾರ್ಟ್ ಮಾಡಿದರೆ, ವರ್ಕ್ ಬುಕ್ದಲ್ಲಿರುವಂಥ ಎಲ್ಲ ಸಿಲೆಬಸ್ನ ಅರ್ಥ ಮಾಡಿಕೊಂಡ್ರೆ ನೀವು ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಸೈನಿಕ ಶಾಲೆಗಳಲ್ಲಿ ಕೂಡ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡು ನಿಮ್ಮ ಮಕ್ಕಳು ಸೈನಿಕ ಶಾಲೆಗೆ ಸೇರ್ಬೋದು. ಹಾಗಾದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಸೈನಿಕ ಮಾರ್ಗದರ್ಶಿ ಪುಸ್ತಕದ ವರ್ಕ್ ಬುಕ್ಕನ್ನು ನೀವು ಎಲ್ಲ ಪ್ರಿಪೇರ್ ಆಗಿರುವಂಥ ವಿದ್ಯಾರ್ಥಿಗಳು, ನಿಮಗೆ ಈ ಪರೀಕ್ಷೆ ಭಯ ಬೇಡ. NTA ನಡೆಸ್ತಾ ಇರುವಂಥ ಪ್ರವೇಶ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು 250ಕ್ಕೂ ಹೆಚ್ಚು ಅಂಕವನ್ನು ಪಡ್ಕೋಬೇಕು. ಪರೀಕ್ಷೆ ಭಯವನ್ನು ಹೋಗಲಾಡಿಸಲು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ 30 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ರಚನೆಯಾಗಿದ್ದಾವೆ. ಈ ಒಂದು 30 ಹಾಟ್ ಮಾಡೆಲ್ ಕ್ವಶನ್ ಪೇಪರು ಸೈನಿಕ ಸ್ಫೂರ್ತಿ ಅಂತ ಮಾಡಿದ್ದೀವಿ. NTA ನಡೆಸ್ತಾ ಇರುವಂಥ ಪ್ರಶ್ನೆ ಪತ್ರಿಕೆ ತರಹನೇ ಈ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ನಿಮ್ಮ ಮಕ್ಕಳು 30 ಪ್ರಶ್ನೆ ಪತ್ರಿಕೆಗಳಲ್ಲಿ ಪರ್ಫೆಕ್ಟಾಗಿ ಬಿಡಿಸಿದ್ದೇ ಆಗಿದ್ದರೆ 250ಕ್ಕೂ ಹೆಚ್ಚು ಅಂಕವನ್ನು ಆ ಸೈನಿಕ ಶಾಲೆಗಳಲ್ಲಿ ಪರೀಕ್ಷೆಯಲ್ಲಿ ತೆಗೆದುಕೊಳ್ಬೋದು. ಹಾಗಾದರೆ ಈ ಸೈನಿಕ ಸ್ಫೂರ್ತಿಗಳಲ್ಲಿ ಏನೇನು ರಚನೆಯಾಗಿದ್ದಾವೆ, ಪುಸ್ತಕದಲ್ಲಿ ಏನಿದ್ದಾವೆ ಅಂದರೆ, ಹೊಸ ಮಾದರಿಯ ಪ್ರಕಾರ ಈ ಒಂದು ಕ್ವಶನ್ ಬ್ಯಾಂಕ್ಗಳು ರಚನೆಯಾಗಿದ್ದಾವೆ. NTA ನಡೆಸ್ತಿರುವಂಥ ಸಿಲೆಬಸ್ಗಳ ಮೇಲೆ ಈ ಪ್ರಶ್ನೆ ಪತ್ರಿಕೆ ರಚನೆಯಾಗಿದೆ. ಬಿಡಿಯಾದ ಪ್ರಶ್ನೆ ಪತ್ರಿಕೆಗಳು ಪ್ಲಸ್ OMR ಶೀಟನ್ನು ನಾವು ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅನುಭವಿ ಶಿಕ್ಷಕರಿಂದ 20 ವರ್ಷಗಳಿಂದ ಈ ಸೈನಿಕ ಶಾಲೆ ನವೋದಯ ಶಾಲೆಗಳಲ್ಲಿ ತರಬೇತಿಯನ್ನು ಕೊಡುತ್ತಿರುವಂಥ ಶಿಕ್ಷಕರ ಒಂದು ಟೀಮದಿಂದ ರಚನೆಯಾಗಿರುವಂಥ ಪ್ರಶ್ನೆ ಪತ್ರಿಕೆ ಆಗಿದೆ. ಪರೀಕ್ಷೆಯಂಥ ಅನುಭವ ನೀಡ್ತಾ ಇದೆ. NTA ನಡೆಸ್ತಾ ಇರುವಂಥ ಪರೀಕ್ಷೆ ಏನಿದೆಲ್ಲ ಅದೇ ಥರ ಫೀಲ್ ಬರಲಿಕ್ಕೆ ಈ ಪ್ರಶ್ನೆ ಪತ್ರಿಕೆಗಳನ್ನು ನಾವು ರಚನೆ ಮಾಡಿದ್ದೀವಿ. ಸಮಯ ನಿರ್ವಹಣೆಗೆ ಸಹಾಯ ಮಾಡ್ತಿದೆ. 2.5 ಗಂಟೆದಲ್ಲೇ ನಿಮ್ಮ ಮಕ್ಕಳು ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ಬೇಕಾಗಿರೋದ್ರಿಂದ ನಾವು 30 ಪ್ರಶ್ನೆಗಳನ್ನು ಸಮಯ ಕೊಟ್ಟು ಮಕ್ಕಳಿಗೆ ಪರೀಕ್ಷೆ ನಡೆಸಿದ್ದಾದರೆ ನಿಮ್ಮ ಮಕ್ಕಳು ಈಸಿಯಾಗಿ ಆ ಸಮಯವನ್ನು ಅವರು ಉಪಯೋಗಿಸಿಕೊಂಡು ಆ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾರೆ. ಕನಿಷ್ಠ ಪ್ರಯತ್ನದಿಂದ ನಿಮ್ಮ ಸ್ಕೋರನ್ನು ಗರಿಷ್ಠಗೊಳಿಸ್ತಾ ಇದೆ. ಪ್ರತಿದಿನ ಪ್ರತಿಯೊಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋದಾಗ ನಿಮ್ಮ ಮಕ್ಕಳು 200ರಿಂದ 280ರವರೆಗೆ ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಈ ನಮ್ಮ ಸೈನಿಕ ಸ್ಫೂರ್ತಿ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಮಕ್ಕಳಿಗೆ ಬಹಳ ಉಪಯೋಗವಾಗಲಿಕ್ಕೆ ಸಾಧ್ಯವಿದೆ. 80ರಿಂದ 90ರಷ್ಟು ಹೆಚ್ಚು ನಿರೀಕ್ಷಿತ ಪ್ರಶ್ನೆಗಳು ನಮ್ಮ ಒಂದು ಸೈನಿಕ ಸ್ಫೂರ್ತಿ ಪುಸ್ತಕದಿಂದಲೇ ಬರ್ತವೆ. ಸೇಮ್ ಟೈಪ್ ಪ್ರಶ್ನೆಗಳೇ ಬರ್ತಾ ಇದ್ದಾವೆ. ಕಳೆದ ಎಕ್ಸಾಮ್ಗಳಲ್ಲಿ ಕೂಡ ಅದೇ ಟೈಪ್ ಪ್ರಶ್ನೆಗಳು ಬಂದಿರ್ತವೆ. ದಯವಿಟ್ಟು ಪಾಲಕರು ಇವತ್ತಲೇ ನಮ್ಮ ಸೈನಿಕ ಸ್ಫೂರ್ತಿ ಪುಸ್ತಕ ವಿದ್ಯಾಸ್ಫೂರ್ತಿ ಪ್ರಕಾಶನದ ರಚನೆ ಆಗಿರುವಂಥ ಸೈನಿಕ ಮಾರ್ಗದರ್ಶಿ ವರ್ಕ್ ಬುಕ್ಕು, ಸೈನಿಕ ಸ್ಫೂರ್ತಿ 30 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ನೀವು ಕೊಂಡುಕೊಳ್ಬೇಕಾಗಿತ್ತಂದರೆ 9900555617 ನಂಬರಿಗೆ ಈಗಲೇ ಇವತ್ತೇ ಕರೆ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಆ ಪುಸ್ತಕಗಳನ್ನು ತರಿಸಿಕೊಂಡು ಇವತ್ತಿನಿಂದಲೇ ನೀವು ಪ್ರಿಪೇರ್ ಆಗಿದ್ದೇ ಕರೆ ಆದರೆ 100% ನಿಮಗೆ ಯಾವ ಸೈನಿಕ ಶಾಲೆಗಳು ಬೇಕು ಕರ್ನಾಟಕದಲ್ಲಿ ಆ ಸೈನಿಕ ಶಾಲೆಗಳು ಸಿಗಬೇಕಂದ್ರೆ ನೀವು ಹೆಚ್ಚು ಅಂಕವನ್ನು ಪಡೆದರೆ ಮಾತ್ರ ನೀವು ಕಂಡಿರುವಂತಹ ಅಥವಾ ನಿಮಗೆ ಬೇಕಾಗಿರುವಂಥ ಸೈನಿಕ ಶಾಲೆಗಳು ಸಿಗ್ತವೆ. ಆದ್ದರಿಂದ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಈಗಲೇ ಈ ಪುಸ್ತಕಗಳನ್ನು ಉಪಯೋಗಿಸಿಕೊಂಡು ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ, ಈ ಥರ ನಿಮ್ಮ ಪರೀಕ್ಷಾ ತಯಾರಿಯನ್ನು ಹಿಂದಿನಿಂದಲೇ ಪ್ರಾರಂಭಿಸಿ ನಿಮಗೆ ಒಳ್ಳೆಯದಾಗಲಿ. ನೀವು ಕಟ್ಟಿರುವಂಥ ಕನಸುಗಳು, ಪಾಲಕರು ಸೈನಿಕ ಶಾಲೆಗೆ ನಮ್ಮ ಮಕ್ಕಳು ಸೇರಿ ಬಯಸುವಂಥ ಪಾಲಕರು ಯಾರಿದ್ರಲ್ಲ ಇವಾಗಲೇ ಎಲ್ಲರೂ ಅರ್ಜಿಯನ್ನು ಸಲ್ಲಿಸ್ರಿ. ಈ ಎಕ್ಸಾಮ್ಗಳನ್ನು ಪ್ರಿಪೇರ್ ಆಗ್ರಿ. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು ಹೆಚ್ಚು ಅಂಕವನ್ನು ಪಡೀಲಿ ಅನ್ನೋದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಒಂದು ಗುರಿಯಾಗಿದೆ. ಆದ್ದರಿಂದ ದಯವಿಟ್ಟು ಆತ್ಮೀಯ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಸಾಕಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಚಿತವಾಗಿ ಯೂಟ್ಯೂಬ್ ಕ್ಲಾಸನ್ನು ಕೊಡ್ತಾನೆ ಬರ್ತಾಯಿದ್ದೀವಿ, ವಿಡಿಯೋ ಕ್ಲಾಸನ್ನು ಬರ್ತಾಯಿದ್ದೀವಿ, ಕೋಂಬೋ ಆಫರ್ಗಳನ್ನು ಕೊಡ್ತಾನೆ ಬರ್ತಾಯಿದ್ದೀವಿ. ನಿಮ್ಮ ಮಕ್ಕಳು ಮನೆಯಲ್ಲೇ ಕುಳಿತುಕೊಂಡು ಸೈನಿಕ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸೈನಿಕ ಶಾಲೆಗಳಿಗೆ ಹೆಚ್ಚು ಅಂಕವನ್ನು ಪಡೆದುಕೊಂಡು ನಿಮ್ಮ ಮಕ್ಕಳು ಸೈನಿಕ ಶಾಲೆಗೆ ಬಯಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್, ನಮ್ಮ ಸ್ಟಡಿ ಮಟೀರಿಯಲ್ಸನ್ನು ತೆಗೆದುಕೊಂಡು
ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಸೈನಿಕ ಶಾಲೆಯಲ್ಲಿ ಓದ್ತಾ ಇದ್ದಾರಾ ಅನ್ನೋದು ನಮಗೊಂದು ಖುಷಿ ಕೊಡ್ತಾ ಇದೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಉಚಿತವಾಗಿರುವಂಥ ಸೈನಿಕ ಶಾಲೆಗಳ ಬಗ್ಗೆ ತಿಳ್ಕೊಬೋದು. ಸೈನಿಕ ಶಾಲೆಗಳಲ್ಲಿ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸು, ಲ್ಯಾಂಗ್ವೇಜು, GKಗೆ ಸಂಬಂಧಪಟ್ಟಿರುವಂಥ ಉಚಿತ ಕ್ಲಾಸಸ್ಗಳು ಬೇಕಾದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಬಿಟ್ರೆ ಸಾಕು. ಉಚಿತವಾಗಿರುವಂಥ ಸಾಕಷ್ಟು ವಿಡಿಯೋಗಳು ನಿಮಗೆ ಆ ಒಂದು ಯೂಟ್ಯೂಬ್ನಲ್ಲಿ ಸಿಗ್ತಾ ಹೋಗ್ತವೆ. ಇವತ್ತೇ ನೀವು ಯೂಟ್ಯೂಬ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಹಾಕಿಬಿಡಬೇಕು. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಒತ್ತಿಬಿಟ್ರೆ ಎಲ್ಲ ವಿಡಿಯೋಗಳು ನೀವು ಫ್ರೀಯಾಗಿಯೇ ಸಿಗ್ತವೆ. ಈ ಥರ ನಾವು ವಿದ್ಯಾಸ್ಫೂರ್ತಿ ಪ್ರಕಾಶದಿಂದ ಕೊಡ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದ್ರೆ, ಮಾಹಿತಿ ನಿಮಗೆ ಉಪಯೋಗ ಆಗ್ತಾಯಿದ್ರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ನಮ್ಮ ಕ್ಲಾಸಸ್ಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ. ನಮ್ಮ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಮೆಂಟನ್ನು ಮಾಡಿ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪ್ರಕಟಿಸಿರುವಂಥ ಪುಸ್ತಕಗಳು ಬೇಕಾಗಿತ್ತು, ನಮ್ಮ ವಿಡಿಯೋ ಕ್ಲಾಸಸ್ಗಳು ಬೇಕಾಗಿತ್ತು, ನಮ್ಮ ಆನ್ಲೈನ್ ಕ್ಲಾಸಸ್ಗಳು ಬೇಕಾಗಿತ್ತು, ನಮ್ಮ ಯೂಟ್ಯೂಬ್ ಕ್ಲಾಸಸ್ಗಳು ನಿಮಗೆ ಏನಾದರೂ ಸಿಗಬೇಕಾಗಿತ್ತು ಅಂದರೆ 9900555617 ನಂಬರ್ಗೆ ಕರೆ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಸ್ಟಡಿ ಮಟೀರಿಯಲ್ಸ್ಗಳನ್ನು ನಿಮ್ಮ ಮನೆಗೆ ತಲುಪಿಸುವಂಥ ಒಂದು ಪ್ರಯತ್ನ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಮಾಡ್ತಾಯಿದೆ. ದಯವಿಟ್ಟು ಪಾಲಕರು ಈ ಸೈನಿಕ ಶಾಲೆಗಳ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥ ಪಾಲಕರು ಯಾರು ಸಲ್ಲಿಸಬೇಕಾಗಿದೆ ಅಂತಹ ಪಾಲಕರುಗಳಿಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ, ಬೇರೆ ಬೇರೆ ಈ ಥರ ನಿಮ್ಮ ಸ್ನೇಹಿತರಿಗೆ ನಮ್ಮ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.